ಇದೇನಜ್ಜ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಇಟ್ಲಾಗಿಂದ ಬರ್ತದೀಯಾ? ಯಾ ತೋಟಕ್ಕೆ ಹೋಗೋಣ ಅಂತೇಳಿ ಹೋಗ್ತದ್ದಿ. ಆ ಸಿದ್ದಪ್ಪ ಬಾರಜ್ಜ ಹೋಗುವಂತೆ ಟೀ ಕುಡ್ಕೊಂಡು ಅಂತೇಳಿ ಕುಣಿಸ್ಕೊಂಡ ಅಲ್ಲೇ ಮಾತಾಡ್ಕೊಂಡತ್ಲಾಗಿ ಹಿಂಗೆ ಬಂದೆ ಕಣೆ ಅತ್ಲಾಗಿ. ಮತ್ ತೋಟಕ್ಕೆ ಹೋಗಲ್ವೇನಜ್ಜ ಇವತ್ತು ನೀನು? ತೋಟಕ್ಕೆ ಹೋಗ್ದಾನೆ ಇನ್ನೆಲ್ಗೆ ಹೋಗನಿ ಹಸ ಕಟ್ ಬಂದದನಿ ಹೋಗಿ ನೀರು ಕುಡಿಸಿ ಒಂಚೂರು ಹುಲ್ಲು ಹಾಕ್ಬೇಕು. ಹೋಗ್ತೀನಿ ಕಣಂತ ಕೈ ತೋಟಕ್ಕೆ. ಹೆಂಗು ಬರೋದ್ ಬಂದಿದ್ಯಲ್ಲ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬಿಡಜ್ಜ ಅತ್ಲಾಗಿ, ಗೊತ್ತಾಗದ ಹೆಂಗುವೆ. ಯಾ ಊಟ ಏನ್ ಬೇಡ ಕಣೆ, ಹೊಟ್ಟೆ ನಸಿವಿಲ್ಲ. ಈಗಿನ್ನು ಟೀ ಕುಡ್ಕೊಂಡ್ ಬಂದದಿನಲ್ಲ, ಆ ಹೊಟ್ಟೆ ನಸಿತಿಲ್ಲ ಕಣಂತ ಬಿಡು. ಮಂಜಿಗೆ ಜ್ವರ ಎಲ್ಲ ಕಮ್ಮಿ ಆಗಿದಾವಂತ. ಯಾ ಜ್ವರ ನಿಲ್ಕಣಜ್ಜ, ನೆನ್ನೆ ದಿವಸ ಎಲ್ಲ ಕಮ್ಮಿ ಆಗಿತ್ತು. ಏನ್ ತಿಂದ್ರು ಸಪ್ಪೆ ಕಣತೆ, ಏನ್ ತಿನ್ನಕ್ಕೂ ಆಗ್ತಿಲ್ಲ. ಒಂಚೂರು ಏನಾರು ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕಿತ್ತು ಕಣತೆ ಅಂತ ಕೇಳ್ತಿತ್ತು ಕಣಜ್ಜ. ರಾಗಿ ರೊಟ್ಟಿ ಹಾಕ್ಬಿಟ್ಟು ಆ ಗೊಡ್ಗಾರ ಆಡ್ಸ್ಬಿಟ್ಟು ಕೊಡಿ, ಭಾರಿ ಚೆನ್ನಾಗಿರುತ್ತೆ ಜ್ವರದ ಬಾಯಿಗೆ ಓದ್ಕುವೆ. ಬೆಳಗ್ಗೆ ಇನ್ನು ರೊಟ್ಟಿ ಹಾಕೊಂಡು ತಿಂದದೆ ಕಣಜ್ಜ ಅದು. ಹಂಗು ಕೈ ಕಣತೆ, ಏನು ತಿನ್ನಕ್ ಆಗ್ತಿಲ್ಲ. ರೊಟ್ಟಿ ತಿಂದ್ರು ಕೈ ಆಗ್ತೈತೆ ಅಂತಿತ್ತು. ತಲೆಕಾಲು ಮಾಂಸನೋ ಇಲ್ಲ ಅಂತಂದ್ರೆ ಒಂದು ಕೋಳಿನ ಕುಯ್ಸ್ಕೊಂಡ್ ಬರಾಗಜ್ಜ ಅತ್ಲಾಗಿ. ಊಟತ್ತಿಗೆ ಹೋದ್ರೆ ತಲೆಕಾಲು ಮಾಂಸ ಸಿಗುತ್ತೇನೆ. ಒತ್ತರಲ್ಲೇ ಹೋಗ್ಬೇಕು ತಲೆಕಾಲು ಮಾಂಸ ತರಬೇಕು ಅಂತ ಅಂದ್ರಿ. ನೋಡಗಜ್ಜ, ಇದ್ರೆ ಒಂದ್ ತಗಂಬ, ಇಲ್ಲ ಅಂತಂದ್ರೆ ಒಂದ್ ಕೋಳಿನ ಕುಯ್ಸ್ಕೊಂಡ್ ಬರಾಗತ್ಲಾಗಿ. ಸರಿ ಆತ್ ನೋಡಂತ. ಅಲ್ಲಿ ಮಟನ್ ಅಂಗಡಿಗೆ ಹೋಗಿ ಕೇಳ್ತೀನಿ. ಆ ತಲೆಕಾಲು ಮಾಂಸವೇ ಇದ್ದ ತಲೆಕಾಲು ಮಾಂಸನೇ ತತ್ತಿನತ್ಲಾಗಿ. ಇದೇನ್ ಮಾವಯ್ಯ, ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದ್ ಇಲ್ಲೇ ನಿಂತಿದ್ದೀರಾ? ಯಾ ಹೋಗೋಣ ಅಂತೇಳಿ ಹೋಗ್ತಿದ್ದೆ ಕಣಮ್ಮ. ಆ ಸಿದ್ದಪ್ಪ ಕರ್ದು ಕುಣಿಸ್ಕೊಂಡ ಅಲ್ಲೇ ಕೂತಿದ್ದೆ. ಹಿಂಗೆ ಬಂದೆ ಅತ್ಲಾಗಿ ಹೋದ್ರಾಗುತ್ತೆ ಅಂತ ಹೇಳಿ. ಸರಿ ಆತು ಬನ್ನಿ ಮಾವ ಅತ್ಲಾಗಿ. ಹೆಂಗು ತೋಟಕ್ಕೆ ಹೋಗಿಲ್ವಲ್ಲ, ಬಿಸಿ ಮುದ್ದೆ ತಿರುವಿದೀನಿ, ಊಟ ಮಾಡ್ಕೊಂಡು ಹೋಗಿ ಬನ್ನಿ. ಯಾ ಬ್ಯಾಡ ಕಣಮ್ಮ, ಊಟ ಏನು ಬೇಡ. ಈಗಿನ್ನು ಅಲ್ಲಿ ಕಾಫಿ ಕುಡ್ಕೊಂಡ್ ಬಂದೋದನಿ ಹಸ್ವಿಲ್ಲ ಕಣಮ್ಮ. ನಿಮ್ಮ ಅತ್ತೆ ಈಗಿನ್ನು ಕರಿತು ಊಟ ಮಾಡ್ಕೊಂಡು ಹೋಗಿ ಬರೋ ಜಾತ್ಲಾಗಿ ಅಂತ ಹೇಳಿ. ಯಾ ಬೇಡ ಕಂಡ್ಬಿಟ್ಟು ನನ್ಗೇನು ಹಸ್ವಿಲ್ ಕಣಂತಿ. ನಿನ್ಗೊಂಚೂರು ಜ್ವರ ಎಲ್ಲ ಪರವಾಗಿಲ್ವೇನಮ್ಮ? ಈಗ ಚೆನ್ನಾಗಿದೀಯಾ? ಈಗ ಏನು ಊಟ ಮಾಡ್ದಮ್ಮ ನೀನು? ಯಾ ಜ್ವರ ನಿಲ್ಕಣ್ ಮಾವಯ್ಯ, ನೆನ್ನೆಲ್ಲ ಕಮ್ಮಿ ಆಗಿದ್ದು. ಮಾತ್ರ ಇದ್ವಲ್ಲಿ ನುಂಗಿದ್ನಲ್ಲ, ಕಮ್ಮಿ ಆಗಿದ್ದ ಕಣ್ಮಾವಯ್ಯ. ಈಗ ಒಂಚೂರು ತರಕಾರಿ ಸಾರ್ನುವೆ, ಮುದ್ದೆನೂ ಊಟ ಮಾಡ್ದೆ ಅತ್ಲಾಗಿ. ಸರಿ ಕಣಮ್ಮ ಆತು. ನಿಮ್ಮ ಅತ್ತೆನೋ ತಲ್ಕಾಲು ಮಾಂಸ ತಗೊಂಬ ಅಂತ ಹೇಳ್ತಿದ್ದೆ, ಅವಾಗ ತಗೊಂಬತ್ತೀನಿ. ಆ ಕಾರುಕ್ಕೆಲ್ಲವ ಐಕಂತೀರಮ್ಮ ಬೊತ್ತಿನ ಆಟದ್ಕಿ. ಇದ್ಯಾಕ್ ಮಾವಯ್ಯ ಇದ್ದಕ್ಕಿದ್ದಂಗೆ ಹೋಗಿ ತಲ್ಕಾಲ್ ತಗೋಬತ್ತದ್ನಿ ಅಂತ ಹೇಳ್ತಿದ್ರಲ್ಲ, ಯಾರ ಮನೆಗ್ ಬತ್ತಿದಾರ ಏನು? ಇದೇನಮ್ಮ ಹಿಂಗ್ ಕೇಳ್ತೀಯ? ಯಾರ ಬಂದ್ರಾಟ ಏನಂತಾರದು? ಇಲ್ಲ ಅಂತಾರಲ್ವೇನಮ್ಮ ನಾನು? ಹಂಗಲ್ ಕಣ್ಮಾವಯ್ಯ, ನಾವು ಜಾಸ್ತಿ ಕೋಳಿ ತಿಂತೀವಲ್ಲ, ಇವತ್ತು ಹೋಗಿ ತಲೆಕಾಲು ಮಾಂಸ ತತ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳ್ದೆ ಯಾರ ನೆಂಟ್ರು ಗಿಂಟ್ರು ಬತ್ತಿದಾರ ಏನು ಅಂತ ಹೇಳಿ. ಯಾರು ಬತ್ತಿಲ್ ಕಣಮ್ಮ. ನಿಮ್ಮ ಅತ್ತಂಗ ಅಂದ್ಲು ಹೋಗಿ ತಗೊಂಬರಜ್ಜ, ಆ ಜ್ವರದ ಬಾಯಿಗೆ ಏನ್ ತಿಂದ್ರು ಕೈ ಆಗ್ತೈತಂತೆ ಮಂಜಿಗೆ. ಹೋಗಿ ಕೋಳಿ ಕೋಳಿನೋ ಇಲ್ಲಾಂದ್ರೆ ಆ ತಲೆಕಾಲು ಮಾಂಸನ ತಗೊಂಬರಗು ಅಂತಲ್ಲ, ಅದಕ್ಕೆ ಹೋಗಿ ತಲೆಕಾಲು ಮಾಂಸನೇ ತರನ ಅಂತ ಹೇಳು ಒಂದೇ ಕಣಮ್ಮ ಹಂಗಂತ. ಇವಾಗ ಏನ್ ತರಕ್ ಹೋಗ್ಬೇಡಿ, ಸುಮ್ದಿರಿ ನೀವು. ಶುಕ್ರವಾರ ಭಾನುವಾರ ತಂದ್ರಾಗುತ್ತೆ. ಈಗೇನ್ ತರಬೇಡಿ, ಸುಮ್ದಿರಿ. ಸುದ್ ಬೇರೆ ಬರ್ತೀನಿ ಅಂತ ಹೇಳೋಳೆ, ಯಾಕೆ ತಗೊಂಬಂದ್ರೆ ಆಗುತ್ತಂತೆ. ಸುಧಾ ಬಂದಾಗ ತಂದ್ರಾಗುತ್ತೆ ತಗೊಳಮ್ಮ ಇನ್ನೊಂದ್ಸಲವ. ಈಗ ಮಾಡ್ಕೊಂಡ್ ಉಣ್ಣಿ ತಂದ್ಕೊಡ್ತೀನಿ. ಹ್ಞೂ ಕಣಂತ ಹೋಗಜ ತಗೊಂಬ. ಸುದ್ ಬಂದತ್ತಿರ ತಂದ್ರಾಗುತ್ತಂತೆ. ತಗೊಂಬರಾಗೀಗ ನೀನು. ಅತ್ತೆ ನೀ ಊಟ ಮಾಡಿದ್ರ? ಹ್ಞೂ ಕಣಮ್ಮ, ಊಟ ಮಾಡ್ದೆ. ನೀನ್ ಮಲ್ಕೊಂಡಿದ್ದಲ್ಲ, ಇನ್ನೇನ್ ಎದಲ್ಸನ ಅಂತೇಳಿ ನಾನೇ ಇಟ್ಕೊಂಡು ಊಟ ಮಾಡ್ದೆ ಕಣಮ್ಮ ಅತ್ಲಾಗಿ. ನಾನೇ ನಿದ್ ಬಂದ್ ಮಲ್ಗಿತಿಲ್ಲ ಕಣತ್ತೆ, ಯಾಕೋ ತಲೆ ನೋವ್ತಿತ್ತು, ಹಂಗೆ ಮಲ್ಕೊಂಡದ್ದಿ. ಕೂಗಿದ್ರೆ ಬಂದ್ ನಾನೇ ಊಟ ಈಗ ಕೊಡ್ತಿದ್ನಲ್ಲತ್ತೆ ನಿಮ್ಗೆ. ನಿದ್ ಬಂದ್ ಮಲ್ಗಿದ್ದೇನೋ ಅಂತ ಹೇಳಿ ಸುಮ್ಮನಾದೆ ಕಣಮ್ಮ ಅತ್ಲಾಗಿ. ಯಾಕೋ ತಲೆ ನೋವು ಅಂತ ಬೇರೆ ಹೇಳೋದಲ್ಲ, ಮನೆ ಕಳ್ಳಿ ತಲೆ ಬೇರೆ ನೋತಿತ್ತೆ ಅಂತ ಹೇಳಿ ಸುಮ್ಮನಾದೆ ಅತ್ಲಾಗಿ. ನಾನೇ ಈಗ ಊಟ ಮಾಡ್ದೆ ಕಣಂತಾಗ. ಮಾವ ಏನಾದ್ರ ದುಡ್ಡಿತ್ತ ಏನ ಕಾಣಿ ಅತ್ಲಾಗಿ. ನೀವು ಬೇರೆ ಮಟನ್ ತಗಮ್ಮ ಅಂತ ಹೇಳ್ ಕಳ್ಸಿದ್ರಿ, ಏನ್ ಮಾಡುತ್ತ ಏನೋ. ನೆನ್ನೆ ಮೊನ್ನೆ ಎಲ್ಲ ದುಡ್ಡಿಲ್ಲ, 1 ರೂಪಾಯಿ ಅಂತ ಹೇಳಿ ಹೇಳ್ತುತ್ತು. ಏನ್ ಮಾಡುತ್ತ ಏನ ಕಣತೆ. ಸೋಮ್ನಿರಮ್ಮ, ದುಡ್ಡಿಲ್ದಂಗೆ ಏನಾಗಿರುತ್ತೆ. ಕೊಪ್ರಿ ಕಾಯಿ ಎಲ್ಲ ಮಾರೋ ದುಡ್ಡವೇ ನಿಮ್ಮ ಮಾವಯ್ಯನೇ ಮಾಡಿಕಂತದೆ. ದುಡ್ಡಿಲ್ದಂಗೆ ಏನಾಗೈತಮ್ಮ, ಸುಮ್ನಿರ್ ನೀನ್ ತಗೊಂಬರ್ಲಿ. ಯಾನ್ ಗೌಡ್ರೆ ಚೆನ್ನಾಗಿದ್ದೀರಾ? ಹ್ಞೂ ಕಣ ಮರಿ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯೇನೋ? ಹ್ಞೂ ಗೌಡ್ರೆ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಏನ್ ತೋಟದ ಕಡಿಕ್ ಹೋಯ್ತಿದ್ರ ಗೌಡ್ರೆ? ಇಲ್ಲ ಕಣ್ಮಾರಿ, ಈಗ ಹೋಗ್ಬಕ್ ತೋಟದಕ್ಕೆ. ಇಲ್ಲೇ ಒಂಚೂರು ಎಲ್ಲ ಕೆಲ್ಸಿತ್ತು ಕಣೋ, ಹೋಗ್ತದ್ದೆ. ಇನ್ನೇನ್ ಗೌಡ್ರ ಸಮಾಚಾರ? ಮನೇಲಿ ಅಜ್ಜಿ ಮೊಮ್ಮಗೆಲ್ಲ ಚೆನ್ನಾಗಿದ್ದಾರ? ಹ್ಞೂ ಕಣ್ಮಾರಿ ಎಲ್ಲ ಚೆನ್ನಾಗಿದಾರಿ. ಮೊಮ್ಮಗ ಸ್ಕೂಲ್ಗೆ ಹೋಗಿದ್ದ, ಅಜ್ಜಿ ಇನ್ನೇನ್ ಮನೆ ಹತ್ರನೇ ಇತ್ತು ಕಣೋ. ಮನೆ ಹತ್ರ ಹೋಗ್ಬಿಟ್ಟು ಹೋಗು. ಇಲ್ಲ ಗೌಡ್ರೆ, ಮನೆ ತಕ್ಕೇನು ಹೋಗಲ್ಲ. ಇಲ್ಲ ಒಂಚೂರು ಕುಮಾರಣ್ಣಂತವ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಹೇಳಿ ಬಂದೆ. ಅಣ್ಣ ನೋಡಿದ್ರೆ ಮಂತಾನೆ ಇಲ್ಲ ಕಣ್ಗೌಡ್ರೆ. ಮಂತ ಇಲ್ಲ ಅಂದ್ರೆ ಅಲ್ಲೇ ಅಂಗಡಿ ಎಲ್ಲರ ಇರ್ತಾನೆ. ನೋಡೋದಲ್ವೇನ್ ಮರಿ ನೀನು? ಇಲ್ಲ ಕಣ್ಗೌಡ್ರೆ, ಅಲ್ಲೂ ಇಲ್ಲ. ಎತ್ಲಾಗ ಹೋಗೈತ ಏನೋ, ಅಂಗಡಿ ಬಾಕ್ಲಾಕೈತೆ, ಮನೇಲೂ ಬೀಗ ಹಾಕೈತಿ. ಎತ್ಲಾಗ ಹೋಗೈತ ಏನೋ ಕಣ್ಗೌಡ್ರೆ. ಎಲ್ಲ ತೋಟದ ಕಡಿಕೋ ಇಲ್ಲ ಹೆಂಡ್ತಿ ಊರಿಗ ಎಲ್ಲ ಹೋಗಿರ್ಬೇಕು ಕಣ್ಮರಿ. ಏನ್ ಮಾತಾಡ್ಬೇಕಿತ್ತಪ್ಪ? ಏನು ಇಲ್ ಕಣ್ಗೌಡ್ರ, ಒಂಚೂರು ಏನೋ ದುಡ್ಡಿನ ವಿಚಾರ ಮಾತಾಡ್ಬೇಕಿತ್ತು. 1,5,000 ದುಡ್ಡು ಇಸ್ಕೊಂಬಂದಿತ್ತು,
ಆ ದುಡ್ಡು ಕೊಟ್ಟಿಲ್ಲ ಏನು ಇಲ್ಲ ಕಣ್ಗೌಡ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಏನಿಲ್ಲ ಅದಕ್ಕೆ ಹುಡಿಕೊಂಡ್ರೆ ಬಂದೆ ಅತ್ಲಾಗಿ ಒಳ್ಳೆನ್ಗೆ ದುಡ್ಡು ಕೊಡ್ಸಿಗೆ ಕಣಿದಿಕಂಡ್ ಬಿಡ್ಬಾರಿ ನೀನುವಿ ನೀನ್ ಯಾಕೆ ಕೊಡಕ್ ಹೋಯ್ದಪ್ಪ ಅವನಿಗೆ ಕಷ್ಟ ಅಂತ ಕೇಳ್ತಲ್ಲ ಅಂತ ಕೊಟ್ಟೆ ಒಂದ್ 5,000ವ ನೋಡಿದ್ರೆ ಹಿಂಗೇನ್ ಗೌಡ್ರೆ ಮಾಡೋದು ಅಯ್ಯೋ ನಂತಾನು ಒಂದ್ ಹಸ ಇಸ್ಕೊಂಡ್ ಇನ್ನು ದುಡ್ಡು ಕೊಡಕ್ಕಾಯಿಲ್ಲ ಕಣ್ಮರಿ ಅವನು 7 ದಿನ ಆತು ಇನ್ನೂ ಕೊಡಕ್ಕಾಯಿಲ್ಲ ಅತ್ಲಾಗಿ ಕೊಟ್ಟಾಗ ಆತು 1,000 2,000 ಇಸ್ಕೊಂತದಿನ ಅತ್ಲಾಗ ನಾನುವಿ ನೋಡಿ ಉಪಾಯದಿಂದ ಇಸ್ಕೊಳಪ್ಪ ಏನು ಮಾತಾಡಕ್ ಹೋಗ್ಬೇಡ ಉಪಾಯದಿಂದ ಯೋಟ್ ಕೊಡ್ತಾನೆ ಆಟ್ನೆ ಇಸ್ಕಾತ್ಲಾಗಿ ಇನ್ಯಾನ್ ಮಾಡಕ್ಕಾಗುತ್ತೆ ಗೌಡ್ರೆ ಕೊಟ್ಟಿದ್ದ ತಪ್ಪಿಗೆ ಎಷ್ಟು ರೂಪಾಯಿ ಕೊಡ್ತಾನೋ 8 ರೂಪಾಯಿ ಇಸ್ಕೊಳೋದು ಇನ್ಯಾನ್ ಮಾಡಕ್ಕಾಗುತ್ತೆ ತಗೊಳ್ಳಿ ಅತ್ಲಾಗಿ ಇದೇನ್ ರಾಮಣ್ಣ 4 ಗಂಟೆ ಬಂದ್ಬಿಟ್ಟಿದ್ಯಾ ನೀನು ಯಾಕೆ ಬರ್ಬಾರ್ದು ಅನ್ಸಿದ್ದಪ್ಪ ನಾನು ನಿಮ್ಮೂರಿಗೆ ಹಂಗಲ್ಕಂದ್ ರಾಮಣ್ಣ ನೀನ್ ಯಾವಾಗ್ಲೂ ಬತ್ತಲ್ವಲ್ಲ ಅದಕ್ಕೆ ಕೇಳ್ಬೇಕಣ ಅಂತ ಹೇಳು ಇವ್ರ ತೂರ ಯಾಕೆ ಬಂದದಿ ಅಂತ ಹೇಳಿ ಹ್ಞೂಕಂತ ಹೇಳಪ್ಪ ಸಿದ್ದಣ್ಣಂಗೆ ಹೇಳು ನಿಂದು ಏನ್ ವ್ಯವಹಾರ ಇದ್ರು ತೀರ್ಸ್ಕೊಡ್ತಾನೆ ಹೇಳು ಅವನಿಗೆ ಯಾರು ಊರ್ ಕಡೆಗೆ ಬರಂಗಲ್ಲ ಯಾಕೆ ಬಂದವ್ರೆ ಏನಕ್ಕೆ ಬಂದವ್ರೆ ಎಲ್ಲಿ ಬಂದವ್ರೆ ಹೆಂಗ್ ಬಂದವ್ರೆ ಎಲ್ಲಾನು ಕೇಳ್ತಾನೆ ಯಾಕೆ ಬಂದ್ರೆ ಏನಾಗುತ್ತೋ ನಿನ್ಗೆ ಏನೋ ವ್ಯವಹಾರ ಐತೆ ಅಂತ ಹೇಳಿ ಬಂದದೆ ನೋಡಿದ್ರೆ ಯಾಕೆ ಬಂದೆ ಅಂತ ಹೇಳು ಅಂತ ಕೇಳ್ತೀಯಳು ಹಂಗಲ್ ಕಣಜ್ಜ ಕೇಳ್ದೆ ಯಾವತ್ತು ಬರ್ದಿರೋ ರಾಮಣ್ಣಿ ಕಡೆಗೆ ಬಂದದಲ್ಲ ಅಂತ ಹೇಳಿ ಕೇಳ್ದೆ ಕಣ ಸುಮ್ನಿರಜ್ಜ ನೀನು ಏನು ಇಲ್ಲಿ ಕಾಣಿಸಿದ್ದಪ್ಪ ಕುಮಾರ ನುಡಿಕೊಂಡ್ ಬಂದೆ ನೋಡಿದ್ರೆ ಕುಮಾರ ಇಲ್ವೇ ಇಲ್ವಲ್ಲೋ ಎತ್ಲಾಗ ಹೋಗಾನಿ ಅವ್ನು ಹತ್ತೊತ್ತರಗೆಯ ಅವ್ನ ಹೆಂಡತಿ ಕರ್ಕೊಂಡೆಲ್ಲ ಹೋಗ್ತಿದ್ದ ಕಣ್ ರಾಮಣ್ಣ ಏನ್ ಹೆಂಡತಿ ಊರಿಗೆ ಹೋದ್ನ ಏನೋ ಇರ್ಬೇಕು ಅನ್ಸಿದ್ದಪ್ಪ ಮಂತನು ನೋಡ್ದೆ ಅಂಗಡಿ ತನು ನೋಡ್ದೆ ಇಲ್ಲ ಹೋಗ್ತೀನಿ ಅತ್ಲಾಗ ಊರಿಗೆ ಬಾ ರಾಮಣ್ಣ ಟೀ ಕುಡ್ಕೊಂಡು ಹೋಗು ಅಂತ ಬಾ ಮನಿಗೆ ಇಲ್ಲ ಕಣ್ ರಾಮಣ್ಣ ಟೀ ಏನ್ ಬೇಡ ಸರಿ ನಾನು ಬರಾನೆ ಗೌಡ್ರೆ ನಾನು ಹೋಗ್ ಬರ್ತೇನೆ ಮತ್ತೆ ಸರಿ ಕಣಪ್ಪ ಆತು ಹುಷಾರು ಕುಮಾರ್ ಬಂದಾಗ ಫೋನ್ ಮಾಡಕ್ ಹೇಳ್ತೀನಿ ನೀನು ಹೋಗಪ್ಪ ನೀನು ಸರಿ ಕಣ್ಗೌಡ್ರೆ ಆಯ್ತು ಮತ್ ಮರಿಬೇಡಿ ನೀವು ಬಂದ್ ಕೂಡ್ಲೆ ಫೋನ್ ಮಾಡಿಸ್ಬಿಡಿ ನೀವು ಏನ್ ಬೋರಾಜ ಏನ್ ದುಡ್ಡು ಗಿಡ್ ಕೊಡ್ಬೇಕ ಏನ್ ರಾಮಣ್ಣಂಗ ಅವನು ಕಣ ಸಿದ್ದಪ್ಪ ಎಲ್ಲ ಒಂದ್ 5,000 ಇಸ್ಕೊಂಡಿದ್ನಂತೆ ಫೋನ್ ಎತ್ ಮಾತಾಡ್ತಲ್ವಂತೆ ಇಲ್ಲ ದುಡ್ಡು ಕೊಡ್ತಲ್ವಂತೆ ಕಣೋ ಅವನು ಇಂಥ ಕೆಲ್ಸನೇ ನಾವು ಮಾಡೋದು ಅವ್ನು ಮಾಡೋ ವ್ಯವಹಾರ ಎಲ್ಲ ಇಂಥವೇ ಕಣಜ್ಜ ಇನ್ಯಾವ ವ್ಯವಹಾರ ನ್ಯಾಯಪಾಗ ಮಾಡ್ತಾನ ಅವನು ಮಾಡವೆಲ್ಲ ಇಂಥವೇ ಕಣ ನಡಿಯತ್ಲಾಗಿ ತೋಟದ ಕಡಿಕೇನ್ರ ಪತ್ಕೇನಜ್ಜ ನೀನು ಬರ್ಬೇಕು ಕಣು ಹಸ ಕಟ್ ಬಂದದನಿ ಇಲ್ಲೊಂಚೂರುವಾಗಿ ಮಟನ್ ಅಂಗಡಿ ತಕ ಹೋಗಿ ಬರೋಣ ಅಂತ ಕಣು ಇದೇನಜ್ಜ ಇದ್ ಕತೆ ನಿಂದು ಮೊನ್ನೆ ದಿವಸ ಕೋಳಿ ತಗೊಂಡೋಗಿ ತಿಂದಿದೀಯಾ ಮತ್ತಾಗ್ಲೇ ಮಟನ್ ಅಂಗಡಿ ಕಡೆಗೆ ಹೋಗ್ತದೀಯಾ ತಲೆ ಕಾಲು ಮಾಂಸ ತಿನ್ನಂಗಾಗಿತ್ತು ಕಾಣಿಸಿದ್ದಪ್ಪ ತರನ ಅಂತ ಹೇಳಿ ಹೋಗ್ತದ್ದಿ ಊಟೊತ್ತಿಗೆ ಎಲ್ಲಿ ಸಿಗ್ತಾವಜ್ಜ ನಿನ್ಗೆ ಬೆಳ್ಗೆನೆ ಹೋಗೋದಲ್ವ ತಲೆ ಕಾಲು ಮಾಂಸ ಬೇಕು ಅಂದ್ರೆ ಊಟೊತ್ತಿಗೆ ಎಲ್ಲಾನು ಮಾರಾಕಿರ್ತಾರ ಕಣಜ್ಜ ಅವರು ನೋಡ್ತೀನಿ ಕಣೋ ಇದ್ರೆ ತಗೊಂಬತ್ತೀನಿ ಇಲ್ಲ ಅಂತ ಅಂದ್ರೆ ಒಂದ್ ಅರ್ಧ ಕೆಜಿನ 1 ಕೆಜಿನ ಕೋಳಿ ತಗೊಂಡ್ ಬಂದ್ಬಿಡ್ತೀನಿ ಅತ್ಲಾಗಿ ಮಾತೆತ್ರ ಬರೀ ಅರ್ಧ ಕೆಜಿ 1 ಕೆಜಿ ಅಂತ ಇಲ್ಲಿ ಮಾತ್ರವ ಕೋಳಿ ಅಂಗಡಿಗ ಮಟನ್ ಅಂಗಡಿಗ ಹೋದಾಗ 2 ಕೆಜಿ 3 ಕೆಜಿ ಹಾಕಪ್ಪ ಅತ್ಲಾಗಿ ಅಂತ ಯಾಕಣಜ ನೀನು ನನ್ನ ಮೊಮ್ಮಗಂಗೆ ಮಟನ್ ಕೋಳಿ ಅಂದ್ರೆ ಬಾಳ ಆಸೆ ಕಣೋ ಅವನ್ಗೋಸ್ಕರ ನಾನು ತಗೊಂಡು ಹೋಗ್ಲೇಬೇಕಣೋ ನಾನು ಸರಿ ಹೋಗ್ ಬರೋಜೋ ತಗೊಂಬರಾಗತ್ಲಾಗ ನೀನು ನಾನು ಒಂಚೂರು ಹೋಗಿ ಆಡಿಗೆ ಸೊಪ್ಪು ತಗೊಂಬಂದ್ಬಿಡ್ತಾನಿ ಇದ್ಯಾಕೋ ಮಂತಾನೆ ಸೊಪ್ಪು ಹಾಕ್ತೀನಿ ಅಂತಿದ್ಯಲ್ಲ ಯಾಕೆ ಆಡ್ ಬಿಡ್ಕೊಂಡು ಹೋಗಿಲ್ವ ತೋಟದಕ್ಕೆ ಇವತ್ತು ಬುಡ್ಕಂಡೆ ಹೋಗಿಲ್ಲ ಅತ್ಲಾಗಿ ಹೆಂಗೂ ಒತ್ತಾಗಿತ್ತು ಮಳೆ ಬೇರೆ ಬರಂಗಾಗಿತ್ತಲ್ಲ ಇಲ್ಲ ಸೊಪ್ಪು ತಂದು ಹಾಕೋಣ ಅಂತ ಹೇಳಿ ಮಂತಾನೆ ಕಟ್ಟಿದ್ದೀನಿ ಸರಿ ಹೋಗ್ ಮಂತಿ ನಾನು ತೋಟದಕ್ಕೆ ಬರ್ಬೇಕು ಮಳೆ ಬೇರೆ ಬರಂಗಾಗೈತೆ ನೋಡೋಣ ತಲೆ ಕಾಲಿದ್ರೆ ತಗೊಂಡೋಗಿ ಮನೆ ಕೊಟ್ಬಿಟ್ಟು ನಾನು ತೋಟದಕ್ಕೆ ಬತ್ತಿಂಗ ನಡಿಯೋ ಈ ಮಳೆಯೋ ಈಗ್ಲೇ ಬರಂಗೈತೆ ಅತ್ಲಾಗಿ ಈ ಮಳೆಯಿಂದ ಏನ್ ಕೆಲ್ಸನೂ ಮಾಡಂಗಿಲ್ಲ ಏನಿಲ್ಲ ಏನಪ್ಪ ವ್ಯಾಪಾರ ಜೋರೇನು ಬನ್ನಿ ಗೌಡ್ರ ಇನ್ಯಾನ್ ವ್ಯಾಪಾರ ಮಾಮೂಲಿ ಮಾಡೋ ವ್ಯಾಪಾರನೇ ಕಣಂದ್ ಬನ್ನಿ ಮಟನ್ ಹಾಕನ ಕೋಳಿ ಹಾಕನ ನಿಮಗೆ ಮಟನು ಬೇಡ ಕೋಳು ಬೇಡ ತಲೆಕಾಲ್ ಮಾಂಸ ಇದ್ರೆ ಕೊಟ್ಬಿಡು ಅತ್ಲಾಗಿ ಎಷ್ಟ್ ಕೆಜಿ ಬರಂತದ್ ಬೇಕು ಗೌಡ್ರೆ ಒಂದ್ 2 ಕೆಜಿನ 1.5 ಕೆಜಿನ ಬರಂತದ್ ನೋಡಪ್ಪ ಅತ್ಲಾಗಿ 3 ಕೆಜಿ ಇರೋದು ಒಂದೇ ಒಂದ್ ಕಣ್ ಗೌಡ್ರೆ ಇರೋದು ಅದನ್ನೇ ಹಾಕೊಡ್ತೀನಿ ತಗೊಳ್ಳಿ ಅತ್ಲಾಗಿ ಇಲ್ಲಿ ನೋಡೋದು ಈಟ್ ಒಂದ್ ಮರಿ ಕಡ್ದ್ ನ್ಯಾತ ಹಾಕಿದ್ಯಾ ತಲೆಕಾಲ್ ಇಲ್ಲ ಅಂತೀಯಲ್ಲೋ ನೀನು ಊಟೊತ್ತಿಗೆ ಬಂದ್ರೆ ಎಲ್ಲಿರುತ್ತೆ ಗೌಡ್ರೆ ನಿಮ್ಮ ಅದೃಷ್ಟಕ್ಕೆ ಇರೋದೇ ಒಂದು ತಗೊಂಡೋಗಿ ಏನಿದ್ರು 10 ಗಂಟೆ ಒಳಗೆಲ್ಲ ತಲೆಕಾಲೆಲ್ಲ ಖಾಲಿ ಆಗ್ಬಿಡ್ತಾವಿ ಬಿರ್ಬಿನ್ನೆ ಬಂದ್ ತಗೊಂಡೋಗ್ಬಿಡ್ತಾರ ಕಣ್ಗೌಡ್ರೆ ಎಲ್ಲವ ಸರಿ ಹಾಕಪ್ಪ ಅತ್ಲಾಗಿ ಏನ್ ಮಾಡಕ್ಕಾಗುತ್ತೆ ಬಿರ್ಬಿನ್ ಹಾಕತ್ಲಾಗಿ ನಮ್ ತೋಟ ತಕೋಬೇಕು ಸರಿ ಬನ್ನಿ ಗೌಡ್ರೆ ಹಾಕೊಡ್ತೀನಿ ಯೋಟೊತ್ತು 1 ನಿಮಿಷದೊಳಗೆ ರೆಡಿ ಮಾಡ್ಕೊಡ್ತೀನಿ ಬನ್ನಿ ಇನ್ನೇನ್ ಗೌಡ್ರೆ ಸಮಾಚಾರ ಮೊಮ್ಮಗೇನ್ ಸ್ಕೂಲ್ಗೆ ಹೋಗಿದ್ದಾನ ಕಣಪ್ಪ ಅವ್ನು ಇನ್ನೇನು ಸ್ಕೂಲ್ಗೆ ಹೋಗದೆ ಅಲ್ಲ ಕೆಲ್ಸ ಸ್ಕೂಲ್ಗೆ ಹೋಗಿದ್ದ ನಾನು ತೋಟದಕ್ಕೆ ಹೋಗ್ಬೇಕು ಈಗ ನೋಡೋಣ ತಲೆ ಕಲಿದ್ರೆ ತಗೊಂಡೋಗೋಣ ಅಂತ ಹೇಳಿ ಬಂದೆ ಕಣನ್ ಬಿರ್ಬಿನ್ನು ಕೊಡಪ್ಪ ಅತ್ಲಾಗಿ ತಗೊಳ್ಳಿ ಗೌಡ್ರ ಇವತ್ತು ಯಾಕೆ ಇಷ್ಟೊಂದ್ಸರಿ ಅವಸರ ಮಾಡ್ತಿದ್ದೀರಾ ತಗೊಳ್ಳಿ ರೆಡಿ ಮಾಡಿ ಇಟ್ಟದನಿ ಯೋಟಾತಪ್ಪ ದುಡ್ಡು 3 ಕೆಜಿ ಐತೆ 600 ರೂಪಾಯಿ ಹಂಗೆ ಹಾಕೊಂಡ್ರೆ 1,800 ರೂಪಾಯಿ ಆಯ್ತು ಕಣಜ್ಜ ಇದೇನಪ್ಪ ಯೂಟ್ ಅಂತರಿ ರೈಟ್ ಮಾಡಿದ್ರ ಮಾಂಸದ್ದು ನಾಟಿ ಮಟನ್ ಯಾವಾಗ್ಲೂ ಅಷ್ಟೇ ಅಲ್ವೇನಜ್ಜ ಸರಿ ತಗೊಳಪ್ಪ ಅತ್ಲಾಗಿ ಇನ್ಯಾನ್ ಮಾಡಕ್ಕಾಗುತ್ತೆ ಯೋಟಾದ್ರೂ ಮಾಂಸ ತಿನ್ನೋದ್ ಬಿಡ್ತೀವ ನಾವು ತಿಂತೀವಿ ಕಣ ತಗ ಅತ್ಲಾಗಿ ದುಡ್ಡು ತಗ
₹1800 ಈತೆ. ಸರಿ ನೋಡ್ಕೊ ಮತ್ತೆ. ಇವ ಅಜ್ಜ ಆಟ್ ಕೊಟ್ಟೋತು ಈಟ್ ಕೊಟ್ಟೋತು ಅಂದ್ಬಿಟ್ಟಿಯಾ, ಸರಿ ನೋಡ್ಕೊ ಮತ್ತೆ ನೀನು. ಸರಿ ಕಣ್ ಬಿಡಜ್ಜ, ₹1800 ಸರಿಗೆ ಇತ್ಕೊಂಡ್ ಬಿಡ್ ನೀನು. ನಿನ್ ಮೇಲೆ ನಾನು ಯಾವಾಗ ತಾನೆ ಹಂಗ ಅಂದಿದ್ದೀನಿ. ಸರಿಯಾಗಿ ಇತ್ಕೊಂಡ್ ಬಿಡು. ಸರಿ ಕಣಪ್ಪ, ಮತ್ತೆ ನಾನು ಹೋಗಿ ಬರ್ತೀನಿ. ಮಟನ್ ರೈಟ್ ನೋಡಿದ್ರೆ ಈ ನಾಡಿ ರೈಟ್ ಆದ್ರೆ ಯಾರ ತಾನೇ ತಗೊಂಡ್ ತಿಂತಾರ ಅತ್ಲಾಗಿ. ಮೋರ್ ಮರಿ ಕಾಡ್ಕೊಂಡು ನೊಣ ಹೊಡ್ಕೊಂಡ್ ಕೂತಾನತ್ಲಾಗ ಅವನು. ಯಾನ 1 kg 400 450 ಮಾರ್ತಾರೆ. ನೋಡಿದ್ರೆ 600 700 ಮಾಡಿದ್ರೆ ಯಾರ್ ತಾನೇ ತಗಂತಾರೆ ಈಗ. ಸೋಂಕು ಅಳಿ ತಗೊಂಡ್ ಹೋಗಿ ಮಾಡ್ಕೊಂಡ್ ಉಣ್ತಾರ ಅತ್ಲಾಗಿ. ಇದ್ಯಾನಜೋ ಏನೋ ತಗೊಂಡ್ ಹೋಗ್ತಿರಂಗದಿಯಾ. ಯಾನು ಇಲ್ಕಣನ್ ಬಾರ್ಲ ಕುಮಾರ. ಮಟನ್ ಅಂಗಡಿಗೆ ಹೋಯ್ದ್ಯಾ, ತಲೆಕಾಲ್ ಮಾಂಸ ತಗೊಂಡ್ ಹೋಗ್ತಿದ್ದೆ ಕಣನ್ ಬಾರು. ಹಂಗಾದ್ಮ್ಯಾಗ ನಮ್ಗೂ ಒಂದೊಂದು ಊಟ ಸಿಗುತ್ತಿವತ್ತಾ. ಬಾರು ನಿನ್ಗಿಲ್ಲ ಅಂತನ, ಬಾ ಊಟ ಮಾಡ್ಕೊಂಡ್ ಬರುವಂತೆ. ನೀನು ಹಬ್ಬ ನಮ್ಮ ಮನೆ ಊಟ ಮಾಡ್ಬಿಟ್ರೆ ಊಟ ಖಾಲಿ ಆಗಲ್ ಕಣನ್ ಬಾರು. ನಾವೇ ಮನೆಗೆ ಒಬ್ರಿಗೆ ಜಾಸ್ತಿ ಅನ್ನಂಗೆ ಮಾಡಿರ್ತೀವಿ ಕಣನ್ ಬಾ. ಅಯ್ಯೋ, ನಾನು ಊರಲ್ಲಿ ಈಗಿನ್ನು ತಿನ್ಕೊಂಬಂದೆ ಕಣಜ್ಜ. ಮಟನ್ ಸಾರು ಕೋಳಿ ಸಾರ ಉಣ್ಕೊಂಡು ಈಗಿನ್ನು ಬಂದೆ ನಾನು ಊರಿಂದವ. ಊರಿಗೆ ಹೋಯ್ದೇನು ಆ ರಾಮಣ್ಣ ಹುಡಿಕೊಂಬಂದಿದ್ದಲ್ಲಿನ್ನ. ಯಾಕೆ ಬಂದಿದ್ನಜ್ಜ ಅವನು? ಯಾಕೆ ಬಂದದ್ದ? ಫೋನ್ ಮಾಡಿದ್ದ, ಫೋನಾಗ ಮಾತಾಡಿದ್ನಿ. ಊರ್ಗೂ ಬಂದಿದ್ದೇನಜ್ಜ ಅವನು. ಅಯ್ಯೋ, ಅದೇನೋ ಫೋನ್ ಎತ್ತಲಿಲ್ಲ ಕಣಜ್ಜ ಅವನು. ಒಂದ್ 5,000 ದುಡ್ಡು ಕೊಡ್ಬೇಕಿತ್ತು. ನೋಡಿದ್ರೆ ಮನೆ ತನೂ ಇಲ್ಲ, ಅಂಗಡಿ ತನೂ ಇಲ್ಲ ಅಂತ ಹೇಳಿ ಹುಡ್ಕಾಡ್ತಿದ್ದ ಕಣೋ ಎಲ್ಲ ತನುವೆ. ಬೆಳಗ್ಗೆನೆ ಫೋನ್ ಎತ್ ಮಾತಾಡ್ದೆ ಕಣಜ್ಜ. ಹಿಂಗ್ ಊರಿಗೆ ಹೋಗ್ತದಿನ್ ಕಣ, ನಾಳೆಗೆ ಒತ್ತಾರನಗ್ಲೆ ಬಂದು ದಿನ ದುಡ್ಡೆಲ್ಲ ಹಂಗೆ ಕೊಟ್ಬಿಡ್ತೀನಿ ಅಂತ ಹೇಳಿದನಿ. ಹಂಗೂ ಬಂದಿದ್ನೇನಜ್ಜ ಅವ್ನು ಊರೊಳಿಕೆ. ಹ್ಞೂ ಕಣ ಕುಮಾರ, ಬಂದದ್ದ. ನಾನು ಹಿಂಗೆ ಹೋಗ್ತದ್ನಲ್ಲ, ಸಿಕ್ಕಿದ್ದ. ಇದ್ಯಾಕ ಪಾಪ ಹಿಂಗ್ ಬಂದದ್ ಅನ್ನೋವತ್ ಹಂಗ ಅಂದ ಕಣೋ. ಹಿಂಗೆ ಕುಮಾರ್ ಒಂದ್ 5,000 ದುಡ್ಡು ಇಸ್ಕೊಂಡದ್ದ, ಕೊಡ್ತಿದ್ ಕಣಜ್ಜ, ಹುಡಿಕೊಂಡ್ ಬಂದೆ ಅಂತ ಹೇಳ್ದ ಕಣೋ ನನ್ಗೆ. ಕೊಡೋದಲ್ವೇನೋ ಅತ್ಲಾಗಿ 7 ದಿನ ಮಾಡಿಕಂತೀಯ, ಕೊಟ್ಬಿಡು. ಹಂಗೆಲ್ಲ ಮಂತಕ್ಕೆಲ್ಲ ಬಂದ್ರೆ ಚಂದ್ವೇನು. ನಾನು ಒತ್ತಾರನಾಗ್ಲೆ ಫೋನ್ ಮಾಡ್ದಾಗ್ಲೆ ಹಂಗ ಅಂದಿದ್ದೀನಿ ಕಣಜ್ಜ. ನಿಮ್ ಮನ್ಯಾಗ ಒತ್ತಾರಾಗ್ಲೆ ಬಂದ್ ಕೊಡ್ತೀನಿ. ಈಗ ಒಂಚೂರು ಊರ್ಗ್ ಹೋಯ್ತಿದ್ದೀನಿ ಕಣ ಅಂತ ಹೇಳಿದ್ನಿ. ನೋಡಿದ್ರೆ ಊರ್ಗೆಲ್ಲ ಬಂದ್ ಪಚರ ಮಾಡೋಗನಲ್ಲಜ್ಜ ಅವನು. ಯಾರಿಗೂ ಏನ್ ಹೇಳಿಲ್ ಕಣು. ನಾನು ಒಬ್ಬನಿಗೆ ಹೇಳಿದ್ದವನು. ಅದು ನಾನ ಕೇಳೋ ಹೊತ್ತಿಗೆ ಹೇಳ್ದ. ಸಿದ್ದಪ್ಪಂದಂಗುವೆ ಏನಜ್ಜ ಏನ್ ರಮಣ್ಣ ಅಂತ ಕೇಳಿದ್ರು ಅವ್ನಿನ್ ಹೇಳಿಲ್ ಕಣು. ಸುಮ್ನೆ ಏನೋ ವ್ಯವಹಾರ ಇತ್ತು ಬಂದಿದ್ದೆ ಕಣ್ಸಿದ್ದಣ್ಣ ಅಂತ ಹೇಳಿ ಹೋದ ಅವನು. ಏನಾರ ನಿನ್ ಬಿಟ್ಟು ಬ್ಯಾರ್ಯಾರ್ಗೆಲ್ಲ ಹೇಳಿದ್ರೆ ಅಜ್ಜ ಅವನಿಗೆ ಗಾಚಾರ ಬಿಡ್ಸ್ಬಿಡಿನ ಅವನಿಗೆ. ನಾನೇ ದುಡ್ಡು ಕೊಡ್ತಿದ್ದ ಅವನಿಗೆ, ಚೆನ್ನಾಗಿ ಗಾಚಾರ ಬಿಡ್ಸ್ಬಿಡೋನಿ. ಇಲ್ಲ ಕಣೋ, ನಾನ್ ಕೇಳೋವತ್ ಕೇಳ್ದೆ ಕಣಂತೆ. ಸುಮ್ ತಗೊಂಡೋಗಿ ನೆಮ್ಮದಿ ದುಡ್ಡು ಕೊಡು. ಹಂಗೆಲ್ಲವ ದುಡ್ಡು ಇಸ್ಕೊಬಿಟ್ಟು ಹಂಗೆಲ್ಲ ಕೂಗಾಡಬಾರ್ದು. ಸುಮ್ ತಗೊಂಡೋಗಿ ಅವ್ನ್ ಸಾಲ ತೀರ್ಸು. ಒತ್ತರನ್ಗೆ ತಗೊಂಡೋಗಿ ಕೊಟ್ಬಿಡ್ತೀನಿ ಕಣಜ್ಜ. ಅವ್ನ್ ದುಡ್ಡು ನನಗೇನ್ ಮಾಡಕಿ. ಸರಿ ಸರಿ ಆತು. ಸಂಜೆ ಹಂಗ ಊಟಕ್ಕೆ ಬಂದ್ಬಿಡು. ಅಡಿಗೆ ಎಲ್ಲ ಮಾಡಿರ್ತಾರ ಆಟತ್ತಿಗೆ, ಊಟಕ್ಕೆ ಬಂದ್ಬಿಡತ್ಲಾಗಿ. ಬ್ಯಾಡ ಕಣ್ ಹೋಗಜ್ಜ. ಸುಮ್ನೆ ಹಂಗ ಅಂದೆ ಕಣಂತ ಹೋಗ್ ನಾನು. ತಮಾಷೆಗೆ ಹಂಗ ಅಂದಕ್ಕೆಲ್ಲ ನೀನ್ ಊಟಕ್ಕೆ ಕರಿಬೇಡ ಹೋಗಜ್ಜ. ನಾ ಬರಲ್ ಕಣಂತೆ. ಬಾರ ಒಂದ್ 2 ಪೀಸ್ ತಿನ್ಕೊಂಡು ಒಂದ್ ಮುದ್ದೆ ಉಣ್ಕೊಂಡ್ ಬರುವಂತೆ ಬಾ. ಇಲ್ಲ ಕಣಂತ ಹೋಗಜ್ಜ, ನಾನು ಊರಿಗೆ ಹೋಯ್ದ್ನಲ್ಲ, ಬರೀ ಮಟನೇ ತಿನ್ ಬಂದದನಿ. ಅದನ್ನೇ ಅರಸ್ಕೊಂಡ್ರೆ ಸಾಕು ನಂಗೆ ಆಯ್ತು. ಹೋಗತ್ತಾಗ ನನಗೆ ಬ್ಯಾಡ ಕಣಂತಿ. ಸರಿ ಕಣ್ಲ ಕುಮಾರ, ಮನಿಗ್ ಮಾಂಸ ಕೊಟ್ಬಿಟ್ಟು ನಾನು ಒಂಚೂರು ತೋಟಕ್ಕೆ ಹೋಗ್ಬೇಕಣು. ತೋಟಕ್ಕೆ ಹೋಗ್ತೀನಂತ ಒತ್ತಾಗುತ್ತಿ. ಒಳ ದುಡ್ಡು ಕೊಟ್ರೆ ಅವ್ರ ಯಾಕೆ ಹುಡಿಕೊಂಬತ್ತಾರ ಮಂತವ. ಇವನು ಕೊಡ್ನ ಅರ್ಥಕ್ಕೆ ಜಗಳಕ್ಕೆ ಹೋಗ್ತಾನಿ. ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಇವನು. ತಗೊಳ್ಳಿ ತಲೆಕಾಲ್ ಮಾಂಸ ತಗೊಂಬಂದನೆ. ಒತ್ಲಂತೆ ಅಡಿಗೆ ಮಾಡ್ಕೊ ಊಟ ಮಾಡಿ. ನಾನು ಒಂಚೂರು ತೋಟದ ತಕ್ಕ ಹೋಗ್ಬಿಟ್ಟು ಹಸಿ ಮೇವ್ ಹಾಕ್ಬಿಟ್ಟು ಬರ್ತಾನೆ. ಸರಿ ಕಣ ಜಾತು, ಒತ್ಲಂತೆ ಬಂದ್ಬಿಡು. ಯಾಕ ಮಳೆ ಬೇರೆ ಬರಂಗಾಗೈತೆ. ಒತ್ಲಂತೆ ಹಸ ಇಟ್ಕ ಮನಿಗ್ ಬಂದ್ಬಿಡತ್ಲಾಗಿ. ಹ್ಞೂ ಕಣ ತಗೊಳ್ಳಿ, ನಾನು ಒತ್ಲಂತೆ ಬತ್ತಿನತ್ಲಾಗಿ. ಮಳೆ ಬೇರೆ ಯೂಟಕ್ಕೆ ಬರಂಗೀತೆ. ನಾನು ಒತ್ಲಂತೆ ಬತ್ತೀನಿ ಕಣಂತ ತಗ. ಮಂಜಿ ಮಂಜಿ, ಯಾನ್ ಮಾಡ್ತಿದ್ಯಮ್ಮ ಒಳಗೆ? ಯಾನು ಮಾಡ್ತಿಲ್ಲ ಕಣತೆ, ಬಂದೆ. ಬಾರಮ್ಮ ಇಲ್ಲಿ. ನೀ ಮಾವಯ್ಯ ಮಾಂಸ ಕೊಟ್ಟೋಗೈತೆ, ಒಳಿ ತಗೊಂಡೋಗ್ ಬಾ. ಎಲ್ದೋಯ್ತತ್ತೆ ಮಾವಯ್ಯ? ಮಾಂಸ ಕೊಟ್ಬಿಟ್ಟು ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತು ಕಣಮ್ಮ. ಹಸಿ ಮೇವ್ ಹಾಕಿಲ್ಲ, ಹೋಗ್ತೀನಿ ಅಂತ ಹೇಳಿ ಹೋತು ಕಣಂತಾಗ. ಏನ್ ಕೋಳಿ ಕುಯ್ಸ್ಕೊಂಬಂದಂತ, ಇಲ್ಲ ತಲೆಕಾಲು ಮಾಂಸ ತಂದೈತಂತ? ತಲೆಕಾಲು ಮಾಂಸ ತಂದಿಟ್ಕಣಂತೆ. ತಗೊಂಬರಗು. ಈರುಳ್ಳಿ ಟೊಮೆಟೊ ಹಣ್ಣು ತಗೊಂಬರಗು, ಇಲ್ಲ ಕುಯ್ದು ಕೊಡ್ತಾನಂತೆ. ಸರಿ ಕಣತೆ ಆತು. ತಗೊಂಬತ್ತೀನಿ ತಡ್ರಿ ಇಲ್ಲಿಗೆ. ಈರುಳ್ಳಿ ಸಾಕ, ಇನ್ನೊಸಿ ಬೇಕತೆ? ಸಾಕು ಕಣಮ್ಮ, ಈರುಳ್ಳಿ ಸಾಕಣಂತೆ. ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಏನು ಒಂದ್ಸಲ ತಂದ್ಬಿಡತ್ಲಾಗಿ. 7 ಸಲ ಓಡಾಡ್ತೀವಿ, ಒಳಿಕು ಹಾಚ್ಕುವಿ. ಸರಿ ಕಣತೆ ಆತು, ತಗೊಂಬತ್ತೀನಿ. ಈರುಳ್ಳಿ ಕುಯ್ತೀರಿ ನೀವು ಅಟೋತಿಗೆ. ಇನ್ನೊಂದೆರಡು ಬೆಳ್ಳುಳ್ಳಿ ಇದ್ರೆ ತಗೊಂಬಾರಮ್ಮ. ಜಾಸ್ತಿ ಬೆಳ್ಳುಳ್ಳಿ ಬೇಡ ಕಣತೆ, ಸಾಕು ಆಟಯ್ಯ. ಬಿರ್ಬಿರ್ನು ಆಗಮ್ಮ ಅತ್ತಾಗ ಅಡ್ಗೆ ಮಾಡು. ಆ ಹುಡುಗ ನೀನ್ ಏನ್ ಬರುತ್ತೆ, ನಿಮ್ಮ ಮಾವ ಇನ್ನು ಬಿರ್ನೆ ಬರ್ತೀನಿ ಅಂತ ಹೇಳೋಗೈತೆ. ಹೋಗತ್ಲ ಬಿರ್ಬಿರ್ನು ಮಾಡ್ಬಿಡು ಅಡ್ಗೆಯ. ಖಾರ ಎಲ್ಲಾನು ಆಡ್ಸ್ ಮಾಡದಿದ್ದೀನಿ. ಇನ್ಯಾರು ಒಗ್ಗರಣೆಗೆ ಹಾಕ್ಬೇಕಣತೆ ಮಟನ್ ತೊಳೆದ್ಬಿಟ್ಟು. ಸರಿ ಸರಿ ಹೋಗತ್ತಾಗ ಮಾಡ್ಬಿಡತ್ಲ ಬಿರ್ಬಿರ್ನಿ. ಸರಿ ಕಣತೆ ಆತು. ಅನ್ನ ಮುದ್ದೆ ಮಾಡೋಣ, ಆಮೇಕಿಂದ ಮಾಡೋಣ. ಮಾಡಾಗ ಮಾತ್ಲಾಗಿ ಮಾಡೋಗು. ನಿಮ್ಮ ಮಾವಯ್ಯ ಬೇರೆ ಮಧ್ಯಾಹ್ನ ಊಟ ಮಾಡಲ್ಲ. ಊಟ ಮಾಡುತ್ತೆ, ಹೋಗಿ ಮಾಡಕ್ ಬಿರ್ನತ್ಲಾಗಿ. ಅಜ್ಜಿ ಯಾನಮ್ಮ ಮಗ್ನೆ? ಅಜ್ಜಿ ನಾನು ಹೇಳ್ದಂಗೆ ಹೇಳ್ತಿಲ್ಲ ಅಜ್ಜಿ ನೀನು. ಯಾನ ಜರಮ ಕುತ್ಕೊಂಡ್ಬಿಟ್ಟಿಯಾ? ಲಾ ಪಾಪ, ನೀನ್ ಹೇಳ್ಕೊಟ್ಟಂಗೆ ಹೇಳ್ಬಾರ್ದೇನೋ ನಾನು. ಊಟಕ್ಕೆ ಬಂದ
ಬಂದಲ್ಲ ಅಯ್ಯೋ ಯೋಟೋ ಟೈಮ್ ಆಲೆಯ ಸರಿ ಸರಿ ಆಯ್ತು ಬಟ್ಟೆ ಬದಲಾಸ್ಬಿಟ್ಟು ಕೈಕಾಲ್ ಮುಖ ತೊಳ್ಕೊಂಡು ನಿಮ್ಮ ಅಮ್ಮ ಅಡಿಗೆ ಮಾಡ್ತೈತೆ ಊಟ ಮಾಡುವಂತ ಕೈಕಾಲ್ ಮುಖ ತೊಳ್ಕೊಂಬ ಯಾ ತಲೆಕಾಲ್ ಮಾಂಸ ಸಾರ್ನುವೆ ಅನ್ನನು ಮಾಡ್ತೈತ್ ಕಣಂತ ಹೋಗು ನಿಮ್ ತಾತ ಅನ್ಕೊಟ್ಟು ಹೋಗಿತ್ತು ಮಾಡ್ತೈತ್ ಹೋಗು ನಿನ್ ಕೈಕಾಲ್ ಮುಖ ತೊಳ್ಕೊಂಡ್ ಬರೋ ಗಟ್ಟತ್ತಿಗೆ ನಮ್ ತಾತ ನನಗಿಷ್ಟ ಅಂತ ಹೇಳ್ಬಿಟ್ಟು ನಾನು ಸ್ಕೂಲಿಂದ ಬರೋ ಅಷ್ಟೊಳಗೆ ಆಲೆ ತಗೊಂಬಂದ್ ಮಾಡಿಸ್ತಿದ್ದೆ ಅಲ್ವೇನಜ್ಜಿ ಹ್ಞೂ ಕಣಂತ ಹೋಗ್ಲಾ ಪಾಪ ನಿನಗಿಷ್ಟ ಅಂತಾನೆ ತಗೊಂಬಂದಿರೋದ್ ಕಣಂತ ಹೋಗು ಇವಾಗ ಎಲ್ಲೋಯ್ತಜ್ಜಿ ತಾತ ತ್ವಾಟಕ್ಕೆ ಹೋಗೈತೆ ಕಣು ಹಸ ಇಟ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗೈತೆ ಕಣಂತ ಹೋಗ್ ನೀನು ಅದೇ ತಾತ ಒಂದೆರಡು ಎಣ್ಣೆ ತಗೊಂಬ ಅಂತ ಹೇಳ್ಬೇಕಿತ್ತು ಕಣಜ್ಜಿ ಒತ್ತಡೆನಾಗ ಹೇಳಿದ್ರೆ ತಂದು ಕೊಡೋದಲ್ಲ ಯೂಟತ್ನಾಗ ಹೇಳಿದ್ರೆ ಎಲ್ಲಿ ತಂದು ಕೊಡುತ್ತೆ ನಿನಗೆ ಬೆಳಗ್ಗೆನೆ ಹೋಗುತ್ತಲ್ಲ ತೋಟಕ್ಕೆ ಆಗ ಹೇಳ್ ಕೆಲ್ಸನ ಹೋಗು ಒತ್ತಾರೆ ಕುಡಿವಂತಿ ಸರಿ ಕಣಜ್ಜಿ ಆತು ತಾತ ತಾತ ನಂಗೊಂದು ಎಣ್ಣೆ ತಗೊಂಬರಿವ ತಾತ ನೀನು ಲಾ ಪಾಪ ನೀನ್ ಹೇಳಿದ್ದೇನು ಎಣ್ಣೆ ತಗೊಂಬ ಅಂತ ಹೇಳಿ ಈಗ ತ್ವಾಟದಿಂದ ಮನೆಗೆ ಬಂದಾಗ ಹೇಳ್ತದಲ್ಲವು ಎಣ್ಣೀರ್ ಬೇಕು ನನಗೆ ಅಂತ ಹೇಳಿ ಯಾ ತಾತ ಈಗೆಲ್ಲ ತಂತಾತ ಬೆಳಗ್ಗೆ ತಗೊಂಬಂದು ಕೊಡು ಅಂತ ಕೇಳ್ತಿರೋದು ನಾನು ಸರಿಕ ಅಂತ ತಗೊಳು ಬೆಳಗಿಗಲ್ವ ತಂದ್ಕೊಟ್ಟನಂತೆ ಇದೇನೇ ಇದು ಕೂತಿರೋ ಜಾಗ ಬಿಟ್ಟು ಎದ್ದಿರಂಗಿಲ್ಲ ನೀನು ಅಡಿಗೆ ಅದು ಒಂದೇ ಮಾಡಕ್ ಬಿಟ್ಟಿದ್ಯಾನೆ ಮೊದ್ಲೇ ಹುಷಾರಿಲ್ಲ ಅದಕ್ಕೆ ಯಾ ಇಲ್ಲ ಕಣ್ ಬಾರಾಜ ನಾನು ಇಲ್ಲೇ ಕೂತ್ಕೊಂಡು ಖಾರಕ್ಕೆಲ್ಲನೂ ಟಮಾಟೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲನೂ ಬುಡ್ಸ್ಕೊಟ್ಟಿದ್ದೆ ತಗೊಂಡು ಖಾರ ಆಡಿಸ್ಬಿಟ್ಟು ಸಾಂಬಾರ್ ಮಾಡ್ತಿದ್ ಕಣಂತ ಬಾ ನಾನೀಗ ಭಯನೇ ಆಗ್ಬಿಟ್ಟಿತ್ತು ಕಾಣೆ ಇವಳೇನ್ ಕೂತಿದ್ ಜಾಗ ಬಿಟ್ಟು ಇನ್ನು ಎದ್ದಿಲ್ವಲ್ಲ ಅಂತ ಹೇಳಿ ಸೋಮವಾರಾಜ ನೀನು ಇನ್ನೇನ್ ಕೆಲಸ ಮಾಡ್ಬೇಕು ಬಾ ನಾನು ಕೂತ್ಕೊಳ್ವಾನೀಯ ಸುಮ್ನೆ ಹಂಗ ಅಂದೆ ಕಣೆ ಅದಕ್ಕೂ ಕೂಗಾಡ್ಬೇಡ ನೀನು ಕೂತ್ಕಣ ಕೆಲಸ ಬಿಟ್ರೆ ನಿನ್ ಹೆಂಗ್ ಕೆಲ್ಸ ಇರುತ್ತೆ ಹೋಗಿ ಕೈಕಾಲ್ ತೊಳ್ಕೊಂಡ್ ಬರಾಗ ಊಟ ಮಾಡುವಂತೆ ಅಡ್ಗ ಆತೇನ ಕೇಳಿ ಅದು ಒಂದೇ ಅಡಿಗೆ ಮಾಡ್ತೈತೆ ನೀನ್ ನೋಡ್ರ ಕೂತಿದ್ ಜಾಗ ಬಿಟ್ಟು ಎದ್ದಲ್ಲ ಅಡ್ಗ ಆಗೈತಲ್ವ ಕೇಳು ಫಸ್ಟು ಮಂಜಿ ಮಂಜಿ ಅಡ್ಗ ಆತೇನಮ್ಮ ಹ್ಞೂ ಕಣಮ್ಮ ನಿಮ್ಮ ಮಾವಯ್ಯನು ಬಂದೈತೆ ನಿನ್ ಮಗನು ಬಂದದಾನೆ ತಗೊಂಬಾತ್ಲಾಗ ಊಟ ಮಾಡೋಣ ಸರಿ ಕಣತ್ತೆ ಆತು ಅವ್ರಿಬ್ಬರನ್ನ ಕೈಕಾಲೆಲ್ಲ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ನಾನು ಊಟ ತಗೊಂಬರ್ತೀನಿ ಲಾ ಪಾಪ ಬಾರೋ ಕೈಕಾಲ್ ತೊಳ್ಕೊಳಂ ಬಾರೋ ಹಾಲ್ ಕರಿಬೇಕು ಬಾರೋ ಒತ್ತಾಗುತ್ತೆ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಹೊಟ್ಟೆ ಸಿತೈತ್ ಬಾ ಊಟ ಮಾಡ್ಬಿಡೋಣ ಲಾ ಪಾಪ ಸ್ಕೂಲಿಂದ ಬಂದನು ಇಲ್ಲೇ ನಿಂತಿದ್ದಲ್ಲ ನೀನ್ ಯಾವ ಕೈಕಾಲ್ ತೊಳ್ಕೊಂಬಂದು ಮಾವಯ್ಯ ಎಲ್ಲೈತತೆ ನೀ ಮಾವಯ್ಯ ಕೈಕಾಲ್ ತೊಳ್ಕೊಂಬತ್ತೀನಿ ಅಂತ ಹೇಳಿ ಹೋಯ್ತು ಕಣಮ್ಮ ಏನ್ ಕೈಕಾಲ್ ತೊಳಿತೈತೋ ಇಲ್ಲ ಸ್ನಾನನೇ ಮಾಡ್ಕೊತೈತೋ ಕಾಣೆ ನಾನು ಕೂಗ್ಲಾ ಪಾಪ ತಾತನ್ನ ಬಂದೇಕಂತ ಅಡಿಯೋ ಬಂದೆ ಮಾವಯ್ಯ ಇನ್ನೊಂದೆರಡು ಪೀಸ್ ಹಾಕೇನ ನಿಮ್ಗೆ ಸಾಕು ಕಣಮ್ಮ ಹಾಕಿರಂದೆ ತಿನ್ನ ಸುಮ್ನೆ ಫಸ್ಟು ಮಂಜಿ ಇದ್ಯಾಕ್ ಮಂಜಿ ನಿಂತ್ಕೊಂಡೆ ಇಕ್ಕ ಊಟ ಮಾಡಿ ನೀನು ಊಟ ಮಾಡಿ ನೀವು ನಿಮ್ಗೆ ಊಟಕ್ಕೆ ಇಕ್ಕೊಟ್ಬಿಟ್ಟು ಆಮ್ಯಾಕಿಂದ ನಾನು ಊಟ ಮಾಡ್ದೋನಂತೆ ಕೂತ್ಕೊಳ್ಳ ಮಾತ್ಲಾಗಿ ನಿಂದೊಂದ್ಸಲ ಅಲ್ಲ ಕುತ್ಕೊಂಡ್ ಊಟ ಮಾಡು ಅತ್ತೆ ಸಾಂಬಾರ್ ಚೆನ್ನಾಗೀತ ಹ್ಞೂ ಕಣಮ್ಮ ಸಾಂಬಾರ್ ಚೆನ್ನಾಗಿಲ್ದನೆ ಏನಾಗೈತಿ ಭಾರಿ ಚೆನ್ನಾಗಿತ್ಕಂತ ಊಟ ಮಾಡು ಅದೇನಜ್ಜ ಸಾಂಬಾರ್ ಚೆನ್ನಾಗಿಲ್ವೇನಜ್ಜ ನೀನ್ ಮಾಡೋ ಸಾಂಬಾರ್ ಯಾವತ್ತಾನೆ ಕಳಪೆ ಆಗಿರುತ್ತಮ್ಮ ಬಾರಿ ಚೆನ್ನಾಗಿತ್ ಕಣತ್ ಊಟ ಮಾಡಮ್ಮ ನನ್ಗೆ ಇನ್ನೊಂದ್ ಮುದ್ದೆ ಇಕ್ಕಿಲ್ಲಿ ಸಾಂಬಾರ್ ಚೆನ್ನಾಗೈತಿ ಲಾ ಪಾಪ ಮಟನ್ ಸಾರು ಕೋಳಿ ಸಾರಲ್ಲವ ಒಂಚೂರು ಖಾರ ಮುಂದಿದ್ರೆ ಕಣೋ ಸಾಂಬಾರ್ ಚೆನ್ನಾಗಿರೋದು ಸ್ನೇಹಿತರೆ ಇವತ್ತು ನಮ್ಮ ಮನೇಲಿ ತಲೆಕಾಳು ಸಾಂಬಾರ್ ಮಾಡಿದೀವಿ ನೀವೇ ನಿಮ್ ಕುಟುಂಬದವರನ್ನು ಕರ್ಕೊಂಡ್ ಬಂದು ತಲೆಕಾಳು ಸಾರು ಊಟ ಮಾಡ್ಕೊಂಡು ಹೋಗೋರು ಬನ್ನಿ ಸ್ನೇಹಿತರೆ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ